ಕಲಬುರಗಿ ತಾಲೂಕಿನ ಕೆಸರಟಗಿ ಗ್ರಾಮದ ಸಮೀಪದ ಆಶ್ರಯ ಕಾಲೋನಿಯ ಸುಮಾರು 102 ಮನೆಗಳಲ್ಲಿ ವಾಸಿಸುವ 492 ಮಂದಿ ಕಳೆದ 10 ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಿಲ್ಲದೆ ಸಂಕಷ್ಟದಲ್ಲಿ ಬದುಕುತ್ತಿದ್ದಾರೆ. ಹಾಳಾಗಿದ್ದ ಮನೆಗಳನ್ನು ಸ್ವಯಂ ದುರಸ್ತಿ ಮಾಡಿಕೊಂಡು ವಾಸಿಸುತ್ತಿದ್ದರೂ ಇಂದಿಗೂ ಹಕ್ಕುಪತ್ರ ವಿತರಣೆ ಆಗಿಲ್ಲ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಮನೆಗಳಿಗೆ ಅಧಿಕೃತ ಸಂಖ್ಯೆ ಇಲ್ಲದ ಕಾರಣ ಜನನ ಹಾಗೂ ಮರಣ ಪ್ರಮಾಣ ಪತ್ರ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಸಂಪರ್ಕ ರಸ್ತೆ, ಕುಡಿಯುವ ನೀರು ಮತ್ತು ವಿದ್ಯುತ್ ಸೌಲಭ್ಯಗಳ ಕೊರತೆಯಿಂದ ಮಳೆಗಾಲದಲ್ಲಿ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಆಶ್ರಯ ಕಾಲೋನಿ ನಿವಾಸಿಗಳು ಇಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಕ್ಷಣ ಹಕ್ಕುಪತ್ರ ನೀಡುವುದು ಸೇರಿದಂತೆ ಅಗತ್ಯ ನಾಗರಿಕ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಸಿಟಿಜನ್ಸ್ ಫಾರ್ಮ್ ಫಾರ್ ಪೀಸ್ ಅಂಡ್ ಜಸ್ಟಿಸ್ ಸಂಘಟನೆಯು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದೆ. ನಿವಾಸಿಗಳ ಬೇಡಿಕೆಗಳಿಗೆ ಆಡಳಿತ ಯಾವಾಗ ಸ್ಪಂದಿಸುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಮನಿ ಬೇಕ್ರಿ ಅಪ್ಪ, ಮನಿ ಬೇಕು, ನೀರ್ ಬೇಕು ಯಪ್ಪ, ಕತ್ತಲದ ಕರೆಂಟ್ ಬೇಕು ಯಪ್ಪ. 20 ವರ್ಷ ಮ್ಯಾಗ ಆಯ್ತು ಯಪ್ಪ, 20 ವರ್ಷ ಸನಿ ಆಯ್ತು. ಆ ಮನೆಗಿದ್ದ ಇಡ್ಲಿ ಬಿಟ್ಟು ಬಂದ ಮಲ್ಲೂರು ಬಿಡಿಸೋರು. ನಾವು ಬಂದು 10 ವರ್ಷ ಆಯ್ತು ಇಲ್ಲಿ ಬಂದು ಎಲ್ಲರೂ. ಮಳೆಗಾಲ ಹೆಣ್ಮ್ಯಾಗ ನೋಡ್ರಿ ಹೊರಗೆ ಇದ್ದಂಗೆ ಅದ್ರ ನಮ್ಮ ಪರಿಸ್ಥಿತಿ. ಯಾರೂ ಬಂದು ಕೇರ್ ಮಾಡ್ಲತ್ತಿಲ್ಲ ಇಲ್ಲಿ. ಇನ್ನೊಂದೇನಂತಂದ್ರೆ ನೀರಿಂದಿಲ್ಲ, ಲೈಟ್ ಇಲ್ಲ. ಲೈಟ್ಗಳು ಅವು ತೆಗಿತಾರೆ ಯಾರೋ, ಹಾಕ್ತಾರೆ ಯಾರೋ ಗೊತ್ತಾಗಂಗಿಲ್ಲ ಯಾರು. ನೀರು ತೆಗಿತಾರೆ ಯಾರೋ, ಬಂದ್ ಮಾಡ್ತಾರೆ ಯಾರೋ ಗೊತ್ತಾಗಂಗಿಲ್ಲ ಯಾರು ಅಂತೇಳಿ. ಅಂಥ ಟೈಮ್ನಾಗ ನಾವು ಟ್ಯಾಂಕರ್ ತಂದು ನೀರು ತಂದ್ಕೊಂಡು ಕುಡ್ದೀವ್ರಿ. ಆ ಟೈಮ್ನಾಗ ಯಾರು ಬಂದು ಕೇಳಿಲ್ಲ ನಮಗೆ. ನಾವು ಇಲ್ಲಿ ತರ ಹಂಗೆ ಜೀವನ ಮಾಡ್ಕೊಂಡು ಹೊಂಟೀವಿ. ಮಳೆ ನೀರು ಹಿಡಿದು ಬಟ್ಟೆ ಒಗಿದೀವಿ ನಾವು. ಇನ್ನೊಂದೇನ್ರಿ, ಹೆಣ್ಮಕ್ಳು ಎಲ್ಲಾರ ಬಾತ್ರೂಮ್ ಹೋಗ್ಲಿ ಎಲ್ಲೇ ಹೋಲ್ರಿ, ಅಲ್ಲಿ ಮನೆ ಒಂದು ತಿಂಗಳದಾಗ ಮನೆ ಖಾಲಿ ಮಾಡ್ಬೇಕಂತ ನಿನ್ನೆದಿಂದಲೇ ಒಂದು ಅಜ್ಜಿ ಕೈ ಹಿಡಿದು ಒಡ್ಡು ಮುರಿದಾರ. ಒಂದು ತಿಂಗಳದಾಗ ಮನೆ ಖಾಲಿ ಮಾಡಲಿಲ್ಲ ಅಂದ್ರೆ ನೋಡಿ ಅಂತ ಕೈ ಹಿಡಿದು ಒಡ್ಡು ಮುರಿದಾರಂತ್ರಿ. ಅವರು ಯಾರಂತ ಗೊತ್ತಿಲ್ಲ. ಇಂಥ ಪರಿಸ್ಥಿತಿದಾಗ ನಾವು ಹಂಗೆ ಜೀವನ ನೋಡ್ರಿ. ನಾವು ಗೌರ್ಮೆಂಟ್ ಹಕ್ಕು ಕೇಳತ್ತೀವಿ, ನಾವು ಯಾರ್ದೇನು ತಿಲ್ಲತ್ತಿಲ್ಲ, ನಾವು ಹಕ್ಕು ಕೇಳತ್ತೀವಿ. ಆದ್ರೂ ನಮಗೆ ಆಗ್ಬಿಡ್ಬಾರ್ದು ಅಂತ ಹೇಳಿ ಒತ್ತಾಯ ಮಾಡಿ ಮನೆ ಆ ಕಡ್ದು ಈ ಕಡ್ದು ಮಂದಿ ಬಂದು ಮನೆ ಬಿಡ್ರಿ ಅಂತ ಒತ್ತಾಯ ಮಾಡ್ತಾರೆ. ನಾವು ಎಲ್ಲಿ ಹೋಗಿ ನಿಂದಿರ್ಬೇಕು ಹೇಳ್ರಿ? ನಾವು ಕೇಳೋದಿಟ್ಟೆ, ನಮ್ಗೆ ಹಕ್ಕು ಪತ್ರ ಕೊಡಬೇಕು. ನಮ್ಮನ್ನ ಏನು ನಾಳೆ ಮಾಡ್ಕೊಂಡು ಇರ್ತೀವಿ ನಾವು. ಇಲ್ಲ ಅಂತಂದ್ರೆ ರೋಡಿನ ಮೇಲೆ ಇರ್ತೀವಿ ನಾವು. ಅದಕ್ಕೂ ತಯಾರಿದ್ದೀವಿ. ಅದು ನಿಮ್ಮ ಕೈ ಮೇಲೆ ಬಿಟ್ಟಿದ್ದದ. ನೀವೇನು ಮಾಡ್ತೀರಿ ನಮ್ಮ ಬಡೋ ಜನರಿಗೆ? ಯಾರು ಇರ್ತಾರೆ ಅವ್ರ ಮನ್ಯಾಗ ಅವ್ರಂತೆ ಹಕ್ಕು ಪತ್ರ ಮಾಡಿ ಕೊಡ್ಬೇಕಂತ ವಿನಂತಿ ಮಾಡಿ ಕೇಳ್ಕೊತಾ ಇದ್ದೀವಿ ನಾವು. ಕೆಸರಟಗಿ ಆಶ್ರಯ ಕಾಲನಿಯ ಬಡ ಜನರು ಕೂಲಿ ನಾಲಿ ಮಾಡಿ ಬದುಕು ನಡೆಸ್ತಕ್ಕಂಥ ಜನರಿಗೆ ಸೂರಿಲ್ಲದೇ ಮಳೆಯಲ್ಲಿ ನೆಂದಿತಾ ಇದ್ದಾರೆ. ಸೂರಿಲ್ಲದೇ ಇವತ್ತು ರೋಡಿನ ಮೇಲೆ ಅಲೆದಾಡಿ ರೋಡಿನ ಮೇಲೆ ಮಲಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥ ಸಂದರ್ಭದಲ್ಲಿ ಕೆಸರಟಗಿಯಲ್ಲಿ ವಿದ್ಯುತ್ ಸರಬರಾಜಿಲ್ಲ, ಕತ್ತಲೆಯಲ್ಲಿ ಜೀವನ ಕಳೀತಾ ಇದ್ದಾರೆ. ಹಾವು ಚೇಳಿನಿಂದ ಕಚ್ಚಿ ಅವ್ರ ಜೀವಕ್ಕೆ ಅಪಾಯ ಆಗ್ತಕ್ಕಂಥ ಒಂದು ಭಯಾನಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿರೋ ಅಲ್ಲಿ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ ಮತ್ತು ರಸ್ತೆ ಇಲ್ಲ. ಮಳೆಗಾಲ ಬಂದರೆ ಕೆಸರಲ್ಲಿ ನಡ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ. ಆ ಕೆಸರಟಗಿ ನಿವಾಸಿಗಳನ್ನು ಇವತ್ತು ಗುಣಮಟ್ಟದ ಶಿಕ್ಷಣದಿಂದ ವಂಚಿತ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ತಕ್ಷಣವೇ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಈ ಭಾಗದ ಮತಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಇವತ್ತು ಕಾರ್ಪೊರೇಷನ್, ಇವರೆಲ್ಲ ಕಾರ್ಪೊರೇಷನ್ ಕಮಿಷನರ್ ಅವರೆಲ್ಲರೂ ಕೂಡ ತಕ್ಷಣವೇ ಕೆಸರಟಗಿ ಆಶ್ರಯ ಕಾಲನಿ ಜನರ ನೆರವಿಗೆ ಧಾವಿಸಬೇಕು. ಅಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು, ಅವ್ರಿಗೆ ಹಕ್ಕುಪತ್ರ ಕೊಡಬೇಕು, ಅವ್ರ ಜೀವದಿಂದ ರಕ್ಷಣೆಯನ್ನು ಕೊಡಬೇಕು ಮತ್ತು ಅವರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಅಂತೇಳಿ ಇವರನ್ನು ಒತ್ತಾಯಿಸಿ ಶಾಂತಿಯುತವಾಗಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸೋಕ್ಕೆ ಬಂದಿದ್ದೀವಿ. ತಕ್ಷಣವೇ ಅವ್ರ ನೆರವಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾರೆ.